ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ನಗರದ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ದಾಳಿ ನಡೆದಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಗರದ ವಾರ್ಡ್ ನಂಬರ್ 37 ಬಡಾವಣೆಯ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ನಾಯಿಗಳ ಗುಂಪು ದಾಳಿ ಮಾಡಿದ್ದು, ನಮ್ಮ ಬಡಾವಣೆಯಲ್ಲಿ ಒಳಚರಂಡಿ, ಕಸದ ರಾಶಿ ಬಿದ್ದಿವೆ. ಬಡಾವಣೆಯಲ್ಲಿ ಓಡಾಡಲು ಆಗ್ತಾ ಇಲ್ಲ. ಈ ಸಮಸ್ಯೆ ಸಂಬಂಧಪಟ್ಟ ಆಯುಕ್ತ ಗಮನಕ್ಕೂ ತಂದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಬರೀ ಸುಳ್ಳು ಭರವಸೆ ಕೊಡ್ತಿದ್ದಾರೆ. ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮಹಾನಗರ ಪಾಲಿಕೆಯ ಸದಸ್ಯ ರೇಣುಕಾ ಗುಮ್ಮಟ ಹೇಳಿದರು. ದಕ್ಷಿಣದ ವಾರ್ಡ್ ನಂಬರ್ 37 ವಾರ್ಡ್ ನಂಬರ್ 37ರಲ್ಲಿ ಕೆಲವು ವರ್ಷಗಳಿಂದ ನಮ್ಮ ಏನೇ ಸಮಸ್ಯೆ ಇದ್ದರೂ ಯಾರೂ ಸ್ಪಂದಿಸ್ತಾ ಇಲ್ಲ. ನಮ್ಮ ಧರ್ಮಪತ್ನಿಯಾದ ಶ್ರೀ ರೇಣುಕಾ ರಾಮರೆಡ್ಡಿ ಗುಮ್ಮಟ್ ಅವರು ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಹಲವಾರು ಮನವಿ ಪತ್ರಗಳನ್ನು ಸಲ್ಲಿಸ್ತೀವಿ. ಯಾವ ರೆಸ್ಪಾನ್ಸ್ ಇಲ್ಲ. ಈಗಾಗಲೇ ನಾವು 2 ವರ್ಷದಿಂದ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ನಮ್ಮ ವಾರ್ಡ್ನಲ್ಲಿ. ಇದಕ್ಕೇನಾದರೂ ಆ್ಯಕ್ಷನ್ ತೊಗೋಬೇಕಂದ್ರೆ ಅವ್ರಿಗೆ ಟೆಂಡರ್ ಆಗ್ಯದ, ಇವ್ರಿಗೆ ಟೆಂಡರ್ ಆಗ್ಯದ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಹೆಲ್ತ್ ಆಫೀಸರ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಮಲ್ಲಿ ಯಾರು ಹಿಡಿಯೋರು ಇದ್ರಂದ್ರೆ ಹಿಡಿಸ್ರಿ ನೋಡಮಿ ಅಂತಂತಾರೆ. ಹಿಂಗಾದ್ರೆ ನಾವು ಎಲ್ಲಿ ಹೋಗ್ಬೇಕು? ನಿನ್ನೆ ಹುಡುಗ ಟ್ಯೂಷನ್ನೇ ಹೊಂಟರು ಸಾಯಂಕಾಲ 4 ಗಂಟೆಗೆ ಬರೋತ್ತಿಗೆ 3 ನಾಯಿಗಳು ಕಲಿತು ಅಟ್ಯಾಕ್ ಎಲ್ಲಿ ಬೇಕಲ್ಲಿ ಹರಿದವು ನಾಯಿಗಳು. ಇದಕ್ಕೆ ರಕ್ಷಿಸ ನಾವು ಯಾರಿಗೆ ಕೇಳಬೇಕು? ಈಗಾಗಲೇ ಪೂರಾ ದೇಶಾದ್ಯಂತ ದೀಪಾವಳಿ ಹಬ್ಬ ಆಚರಣೆ ಆಯಿತು. ನಮ್ಮ ಮಹಾಲಕ್ಷ್ಮಿ ನಗರದಲ್ಲಿ ಯಾರೂ ದೀಪಾವಳಿ ಹಬ್ಬ ಆಚರಣೆ ಮಾಡಿಲ್ಲ. ಪೂರಾ ಯುಜುಡಿಗಿಂತ ಪೂರಾ ಕಾಲನಿನೇ ತುಂಬಿದ. ಇಲ್ಲಿ ನಮ್ಗೆ ಯಾವುದೇ ಸಮಸ್ಯೆ ತಂದ್ರು ಸ್ಪಂದಿಸೋರು ಯಾರೂ ಇಲ್ಲ. ಹೀಗಾಗಿ ನಾವು ಹೋರಾಟ ಮಾಡಿ ನಮ್ಗೆ ಈಗ ಏನ್ರಿ ನಮ್ಗೆ ಸ್ಪಂದಿಸಿ ನಮ್ದು ಏನ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲೇ ಧರಣಿ ಕುಂದಿರ್ತೀವಿ. ಇದೇ ನಾಲ್ಗೇರಿ ಕ್ಲಾಸ್ ನಾಳೆ ಅಲ್ಲಿ ಬಿಟ್ಟು ನಾಡ್ದು ನಾವು ಬ್ಲಾಕ್ ಮಾಡ್ತೀವಿ. ಈ ಮೂಲಕ ನಾ ಎಲ್ಲರಿಗೂ ಹೇಳೋಕೆ ಹೇಳ್ತಾರೆ. ಸರ್, ಈ ಹಿಂದೆ ಕೂಡ ಸಾಕಷ್ಟು ಬೀದಿ ನಾಯಿಗಳು ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದೇ ಕೇಳಕ್ಕೆ ನಾವು ಕೇಳಿ ಮನವಿ ಪತ್ರ ಕೊಟ್ಟು ಬಂದು ಯಾರ್ಯಾರಿಗೆ ಅಧಿಕಾರಿಗಳಿಗೆ ಭೇಟಿ ಆದರೂ ಈಗ ಆಗ್ತದ ನಾಳೆ ಆಗ್ತದ ಅಂತಂದ್ರೆ ಈಗ ನಾವು ಸತ್ತ ಮೇಲೆ ನಮ್ಮ ಜೀವ ಒಂದಲ್ಲಿ ಮಾಡ್ತಾರೇನ್ರಿ? ಮನೇಲಿ ಹೊರಗೆ ಬರಪ್ಲೇ ಇಲ್ಲ. ಪ್ರತಿಯೊಂದು ಏರಿಯಾದಾಗ ಹೋದ್ರೆ 500ರಿಂದ 1000 ನಾಯಿಗಳವ ರೀ. ಪೂರಾ ವಾರ್ಡ್ ತುಂಬ ನಾಯಿಗಳವ. ಎಲ್ಲಿ ರಾತ್ರಿ ಯಾರು ಓಡಾಡಪ್ಲ, ಹುಡುಗರು ಹೊರಗೆ ಬರಪ್ಲೇ ಇಲ್ಲ. ಇದಕ್ಕೆ ಯಾರು ಕೇಳೋರಿಲ್ಲ, ಸ್ಪಂದಿಸೋರಿಲ್ಲ. ಹೀಗಾಗಿ ನಾವು ಇದಕ್ಕೆ ಏನೇ ನಮಗೆ ಪರಿಹಾರ ನೀಡಲಿಲ್ಲ, ಇದಕ್ಕೇನ್ರೆ ನಮ್ಗೆ ಸಾಲ್ವ್ ಮಾಡಲಿಲ್ಲ ಪ್ರಾಬ್ಲಮ್ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಪೂರಾ ವಾರ್ಡಿನ ಜನತೆ ತೊಗೊಂಡು ಇದೇ ಲಾಲ್ಗಿರಿ ಕ್ಲಾಸಿಂದ ಶರಣಬಸವೇಶ್ವರ ದೇವಸ್ಥಾನ ಮೆರವಣಿಗೆ ಬಂದು ಇಲ್ಲೇ ಧರಣಿ ಕುಂದಿರ್ತೀವಿ ನಾವು. ಈ ರೀತಿ 8 ಜನ ಮೇಲೆ ಹಲ್ಲೆ ಆಗ್ಯದ ರೀ. ಆಲ್ರೆಡಿ ಎಲ್ಲರಿಗೂ ಇಲ್ಲಿ ನಾವು ಮನವಿ ಪತ್ರ ಕೊಡ್ತೀವಿ, ಅಧಿಕಾರಿಗಳಿಗೂ ಮಾತಾಡೀವಿ, ಯಾರೂ ಸ್ಪಂದಿಸಿಲ್ಲ. ಶರಣಬಸವೇಶ್ವರ ದೇವಸ್ಥಾನದಾಗ ಒಂದು ಗುಳಿಗೆ ನಾಯಿಗಳು ಕಡಿದು ಸತ್ತು ಹೊಡೆದವ. ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನದಾಗ ನೀವು ಬಂದು ನೋಡ್ಬೋದು, ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಇನ್ನೂ ನೆನಪೇ ಇಲ್ಲ. ಈಗ 13 ಜನಕ್ಕೆ ಡೆಂಗು ಬಂದ್ರಿ. ಈಗ ನಮ್ ಕೂಡ ಈಗ ಅಧಿಕಾರಿಗಳು ಆಯುಕ್ತರು ಬಂದು ಅಲ್ಲಿ ವೀಕ್ಷಣೆ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ನಿಮ್ ಕ್ಷೇತ್ರ ಶಾಸಕರಾಗಿರ್ಬೋದು, ವಾರ್ಡ್ ಮೆಂಬರ್ ಆಗಿರೋದು ಅವ್ರು ಏನದಕ್ಕೆ ಮಹಾನಗರ ಪಾಲಿಕೆ ನಮ್ಗೆ ಯಾರು ಸ್ಪಂದಿಸಿಲ್ಲ ಅಂತೇಳಿ ಶಾಸಕರಿಗೆ ಕಾಲನಿದವರು ಕೊಟ್ಟರು, ನಾವು ಕೊಟ್ಟರು. ಈಗ ಆಯುಕ್ತರಿಗೆ ಬಂದು ನಮ್ಮ ಮೇಲೆ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ಮೇಲೆ ಆಯುಕ್ತರಿಗೆ ಕೇಳ್ತೀವಿ. ನಾವು ಆಯುಕ್ತರಿಗೆ ಮನವಿ ಕೊಡ್ಲತ್ತೀವಿ. ಈಗ ನಮ್ಗೆ ಏನದಕ್ಕೆ ಆಯುಕ್ತರಿಗೆ ಹೇಳಿದ್ವಿ, ಇದಕ್ಕಿಂತ ಮೊದಲು ಹೇಳಿದ್ವಿ. ಟೋಟಲಿ ಸರ್ ನಾವು ಒಂದು 2 ಮಾತಾಡ್ತಾರೆ. ನೀವೇ ಯಾರಿಗಾರ ನೋಡ್ರಿ, ನಿಮ್ಮಲ್ಲಿ ಇದ್ದು ನೋಡ್ರಿ ಅಂತ ಯಾರಿಗೆ ಟೀಮ್ ಈಗ ಬಂದಿತ್ತು. ಅವರು ಬೇರೆ ಬೇರೆ ಇಲಾಖೆಯಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಹಬ್ಬ ಇದೆ ಅಂದ್ರೆ ಅವರು ಯಾವಾಗ ಬರ್ತಾರೆ? ಟೋಟಲಿ ಸರ್ ಮಹಾಲಕ್ಷ್ಮಿ ನಗರ ಪೂರ ಯುಜಿಡಿ ಇದು ಗೊತ್ತಿದೆ. ಇದು ಕೆಲಸ ಚಾಲು ಮಾಡ್ತೀವಿ. ಇವತ್ತು ಕೆಲಸ ಚಾಲು ಆಗುತ್ತೆ. ಇದರದ್ದು ಸೊಲ್ಯೂಷನ್ನು ನಮಗೆ ಗೊತ್ತಿದೆ. ನಾವು ಏನು ಯಾರಿಗೆ ಕೆಲಸ ಹೇಳ್ತಾ ಇದ್ವಿ ಅವ್ರು ಇವತ್ತು ಚಾಲು ಮಾಡ್ತಾರೆ. ಕೆಲಸ ಆಗುತ್ತೆ, ಏನು ತೊಂದರೆ ಇಲ್ಲ. ಯುಜಿಡಿದು ಆಗುತ್ತೆ ಇವತ್ತು. ಬಟ್ ಇದರ ಸಲುವಾಗಿ ಏನು ಟೀಮ್ ಬೇಕಾಗಿದೆ ನಮಗೆ 2 ದಿನ ಒಳಗಡೆ.
ಸೊ 50 ಲಕ್ಷದ್ದು ನಿಮ್ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. 50 ಲಕ್ಷದ್ದು ನಾವು ಟೆಂಡರ್ ಈಗಾಗಲೇ ಕಾಲ್ ಫಾರ್ ಮಾಡಿದ್ದೀವಿ. ಈ ABC ಆನಿಮಲ್ ಬರ್ತ್ ಕಂಟ್ರೋಲ್ ಅಡಿಯಲ್ಲಿ ಇದು 3ನೇ ಕಾಲ್ ಇದೆನಾ 3ನೇ ಕಾಲ್ ಇದೆ. ನಾವು 2 ಸಲ ಟೆಂಡರ್ ಕರೆದಿದ್ದೀವಿ, ಯಾರು ಬಂದಿರಲಿಲ್ಲ. ಈಗ ಪಾರ್ಟಿ ಬಂದಿದ್ದಾರೆ, ಟೆಕ್ನಿಕಲ್ ಸ್ಕ್ರೂಟಿನಿ ಆಗಿದೆ. ಈಗ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ತಾ ಇದ್ದೀವಿ. ಅವರಿಗೆ ವರ್ಕ್ ಆರ್ಡರ್ 2-3 ದಿನ ಒಳಗಡೆ ಕೊಡ್ತೀವಿ. ಕೊಟ್ಟು ಯಾವ್ಯಾವ ಏರಿಯಾದಲ್ಲಿ ಈ ರೀತಿ ಹೆಚ್ಚಿನ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಫಸ್ಟ್ ನಾವು ಕಳಿಸ್ತೀವಿ. ನಮ್ಮ ಹತ್ರ ಡೇಟಾ ಇದೆ, ಎಲ್ಲಿ ಈ ರೀತಿ ಇನ್ಸಿಡೆಂಟ್ಸ್ ಆಗಿದೆ ಅಲ್ಲಿ ಕಳಿಸಿ ನಾವು ABC ಕಂಟ್ರೋಲ್ ಮಾಡ್ತೀವಿ. 1ನೇದು. 2ನೇದು ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ 5 ಕೋಟಿದು ಡಾಗ್ ಶೆಲ್ಟರ್ ಅದನ್ನು ನಾವು ಕನ್ಸ್ಟ್ರಕ್ಷನ್ ಚಾಲೂ ಮಾಡ್ತಾ ಇದ್ದೀವಿ. ಸೊ ಇದು ಏನು ಆಗಬಾರ್ದು, ಈ ಎಂಥ ಇನ್ಸಿಡೆಂಟೇ ಆಗಬಾರ್ದು. ಆದರೆ ನಂಬರ್ ಆಫ್ ಡಾಗ್ಸ್ ಪ್ಲಸ್ ನಾವು ಏನು ಇದು ಮಾಡ್ತಾ ಇದ್ದೀವಿ ABC ಕಂಟ್ರೋಲ್, ನಂಬರ್ ಆಫ್ ಡಾಗ್ಸ್ ಜಾಸ್ತಿ ಇರೋದರಿಂದ ಈಗ ಮೊನ್ನೆ ನಾವು ಏನು ಮಾಡಿದ್ದೀವಿ, ಒಂದು ಅದು ಟೀಮ್ದು ಏನು ಹೆಸರು ಇದೆ ನಾವು ಕಳಿಸಿರೋದು, ಅದು ಅಲ್ಲ, ಗವರ್ಮೆಂಟ್ಗೆ ಕಳಿಸಿದ್ದೀವಿ ನಾವು. ಅದರಲ್ಲಿ ಬೇರೆ ಇದು ಇದ್ದಾರೆ. ಟ್ಯೂಷನ್ ಕರ್ಕೊಂಡು ಹೋಗಿರ್ತಾರ, ಮುಂದೆ ಇವಾನ ಇನ್ನ 2 ಹುಡುಗರ ಅವ್ರ ಕೈ ಹಿಡ್ದಾರ. ಮುಂದೆ ಇವ ಸ್ವಲ್ಪ ಮುಂದಕ್ಕೆ ಹೋಗ್ಯಾನ, ಅಲ್ಲಿ 2 ನಾಯಿ ಅದೇ ಕುಂತಾವ್. 2 ಅಟ್ಯಾಕ್ ಮಾಡ್ಯಾವ. ಒಂದು ಕಾಲು ಹಿಡ್ದವ್, ಒಂದು ತಲೆ ಹಿಡ್ದು ಎಳ್ದಾಡ್ಲಕತ್ತಾವ. ಯಾವ್ದು ನಮ್ಮ ಮನೆಯವ್ರು ಬ್ಯಾಗ್ ತೊಗೊಂಡು ಹೊಡ್ಲಿಕತ್ತಾರ. ಟ್ಯೂಷನ್ ಬ್ಯಾಗ್ ಅದ ಕೈದಾಗ, ಬ್ಯಾಗ್ ತೊಗೊಂಡು ಹೊಡ್ಲಿಕತ್ತಾರೂ ಬಿಡ್ತಾ ಇಲ್ಲ. ಬ್ಯಾಗ್ ತೊಗೊಂಡು ಓಡಿಸ್ರು. ಆಮೇಲೆ ಮುಖ ತುಂಬ ರಕ್ತ, ಮುಖ ತುಂಬ ರಕ್ತ ಆಗಿ ಮನೆಗೆ ಕರ್ಕೊಂಡು ಬಂದು ಆಮೇಲೆ ಸರ್ಕಾರಿ ಹಾಸ್ಪಿಟಲ್ನಾಗ ಮತ್ತೆ ಅಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ರಾತ್ರಿ 11 ಐತ್ರಿ ಬರ್ಲಿಕ್ಕೆ. ಅಲ್ಲಿ 4 ತಾಸು ಐತೆ. ಅಲ್ಲಿ ಏನ್ ಹೇಳಿದಾರೆ ಇಂಜೆಕ್ಷನ್ ಕೊಟ್ಟ ರಕ್ಷಿಸಿ ಬೀದಿ ನಾಯಿಗಳನ್ನು ರಕ್ಷಿಸಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.